ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಪ್ರಿಯರಿಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನನ್ನ ವಂದನೆಗಳು. ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ, ನಿನ್ನ ಪವಿತ್ರಾತ್ಮನಿಗಾಗಿ, ಪವಿತ್ರಾತ್ಮನ ವರಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀ ನಮಗೆ ಕೊಟ್ಟಂಥ ವರಗಳನ್ನು ನಿನ್ನ ಘನತೆಗಾಗಿ ಉಪಯೋಗಿಸುವಂತೆ ನೀನು ಸಹಾಯ ಮಾಡು. ನೀ ನಮಗೆ ಕೊಟ್ಟ ವರಗಳದು ಯಾಕೆ ಎಂಬುವಂಥದ್ದನ್ನು ನಾವು ಕಲಿತುಕೊಳ್ಳುವುದಕ್ಕೆ ನೀ ನಮಗೆ ಸಹಾಯ ಮಾಡು ಮತ್ತು ಅದಕ್ಕನುಗುಣವಾಗಿ ನಿನ್ನ ಪವಿತ್ರಾತ್ಮನ ವರಗಳು ನಮ್ಮ ಜೀವನದಲ್ಲಿ ಉಪಯೋಗವಾಗುವಂತೆ ಅನುಗ್ರಹ ಮಾಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ದೀನತೆಯಿಂದ ಬೇಡಿದ್ದೇವೆ ಸ್ವಾಮಿ. ಆಮೆನ್. ದೇವರಾತ್ಮನ ಫಲಗಳು ಮತ್ತು ದೇವರಾತ್ಮನ ವರಗಳು ಇದೆರಡು ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಆದರೆ ಈ ದಿವಸದಲ್ಲಿ ನಾವು ದೇವರಾತ್ಮನ ಫಲದ ಕುರಿತು ನೋಡ್ತಾ ಇಲ್ಲ, ಆದರೆ ದೇವರಾತ್ಮನ ವರದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ಪರಿಶುದ್ಧಾತ್ಮನು ನಮಗೆ ಕೊಟ್ಟಂಥ ವರಗಳು ಯಾವುದಕ್ಕೋಸ್ಕರವಾಗಿ? ವೈ ಗಾಡ್ ಹ್ಯಾಸ್ ಗಿವನ್ ದಿ ಸ್ಪಿರಿಚುವಲ್ ಗಿಫ್ಟ್ಸ್? ಆತ್ಮಿಕ ವರ ಯಾಕೆ ಕೊಟ್ಟಿದ್ದಾನೆ? ನಾವು ಸತ್ಯವೇದವನ್ನು ಅಧ್ಯಯನ ಮಾಡುವಾಗ ವಿ ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ದ ಪರ್ಪಸ್ ಆಫ್ ದ ಸ್ಪಿರಿಚುವಲ್ ಗಿಫ್ಟ್ಸ್. ಸತ್ಯವೇದಕ್ಕನುಗುಣವಾಗಿ ದೇವರಾತ್ಮನು ನಮಗೆ ಕೊಟ್ಟಂಥ ವರಗಳು ಅದು ಯಾಕೆ ಎಂಬುವಂಥದ್ದನ್ನು ನಾವು ಸತ್ಯವೇದದ ಆಧಾರದಲ್ಲಿ ನಾವು ತಿಳ್ಕೊಳ್ತೇವೆ. ನಾನು ಕೊಡತಕ್ಕಂಥ ವಾಕ್ಯ ಬೋಧನೆಗಳು ದೇವರ ವಾಕ್ಯದ ಆಧಾರದ ಮೇಲೆ. ಯಾವುದಾದ್ರೂ ನನ್ನ ಸ್ವಂತ ಬುದ್ಧಿಯಿಂದ, ನನ್ನ ಕಲ್ಪನೆಯಿಂದ ಅಥವಾ ಯಾವುದೋ ಒಂದು ರೀತಿಯ ಒಂದು ಹೇಳಿಕೆ ನಾನು ನಿಮಗೆ ಕೊಡ್ತಾ ಇಲ್ಲ. ಐ ಆಮ್ ಬೇಸಿಂಗ್ ದ ಟೀಚಿಂಗ್ ಆಫ್ ದ ವರ್ಡ್ ಫ್ರಮ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಆಧಾರದಿಂದ ವಾಕ್ಯದ ಬೋಧನೆ ಮಾಡ್ತಾ ಇದ್ದೇನೆ. ನನ್ನ ಪ್ರಿಯರ, ಒಂದು ಮಾತು ನಾನು ನಿಮಗೆ ಹೇಳಿ, ಯಾವನೇ ಆಗಲಿ ದೇವರ ವಾಕ್ಯವನ್ನು ಬೋಧಿಸುವಾಗ ಅದಕ್ಕೆ ಆಧಾರ ದೇವರ ವಾಕ್ಯ. ದೇವರ ವಾಕ್ಯದ ಒಂದು ಸತ್ಯಾಂಶ, ಅಡಿಪಾಯ, ತಳಹದಿ, ಅದನ್ನು ಬಿಟ್ಟು ನನಗೆ ಹೀಗೆ ಅನುಭವ ಆಯಿತು, ಇನ್ನೊಬ್ಬ ದೇವರ ಸೇವಕನಿಗೆ ಹೀಗೆ ಅನುಭವ ಆಯಿತು, ಅವರ ಅನುಭವದ ಪ್ರಕಾರ ಹೀಗೆ, ಅವರ ಅನುಭವ ಹೀಗೆ, ಆ ಚರಿತ್ರೆಯಲ್ಲಿ ನಾವು ಹೀಗೆ ನೋಡ್ತೇವೆ, ಇಲ್ಲಿ ಚರಿತ್ರೆಯಲ್ಲಿ ಹೀಗಾಯಿತೋ. ಚರಿತ್ರೆ ಇರ್ಬೋದು, ಅನುಭವ ಇರ್ಬೋದು, ಇನ್ನೊಬ್ಬ ವ್ಯಕ್ತಿಯ ಹೇಳಿಕೆ ಇರ್ಬೋದು. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ವಾಟ್ ದ ಬೈಬಲ್ ಸೇಸ್, ವಾಟ್ ಗಾಡ್ಸ್ ವರ್ಡ್ ಸೇಸ್. ದೇವರ ವಾಕ್ಯ ಏನು ಹೇಳ್ತದೆ? ನನ್ನ ಪ್ರಿಯರೇ, ನನ್ನ ಪ್ರಿಯ ವೀಕ್ಷಕರೇ, ನಾವು ಈ ದಿವಸದಲ್ಲಿ ನಂಬಬೇಕಾದದ್ದು, ಯಾವನೇ ಪ್ರಸಂಗ ಮಾಡಲಿ ಅವನು ಮಾಡುವಂಥ ವಾಕ್ಯ ಪ್ರಸಂಗ ದೇವರ ವಾಕ್ಯದ ಆಧಾರದಲ್ಲಿ ಉಂಟೋ ಇಲ್ಲವ. ಅವನು ಎಷ್ಟೇ ಸೊಗಸಾಗಿ ಮಾಡಲಿ, ಎಷ್ಟೇ ಆವೇಶಪೂರ್ವಕವಾಗಿ ಅವನು ಮಾಡಲಿ. ಅನೇಕ ಆವೇಶಪೂರ್ವಕವಾಗಿ ಮಾತನಾಡುವ ಪ್ರಸಂಗಿಗಳು ಈ ದಿವಸದಲ್ಲಿ ಇವನ್ ಟೆಲಿವಿಷನ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಆದರೆ ಅದರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಆವೇಶ ಮತ್ತು ಯಾವುದೋ ಇನ್ನೊಬ್ಬರ ಅನುಭವ ಹೊರತು ಬೈಬಲ್ ಕೇವಲ ಒಂದು ರೀತಿಯ ಹೆಸರಿಗೆ ತಕ್ಕ ಒಂದು ವಚನ ಓದುವುದಷ್ಟೇ. ಯಾವುದೋ ಒಂದು ವಚನ ಓದಿ ಅದಕ್ಕೆ ಯಾವ ರೀತಿಯ ಅರ್ಥವಿಲ್ಲದೆ ಮಾತನಾಡು, ಇದು ದೇವರ ವಾಕ್ಯದ ಬೋಧನೆ ಅಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಯಾರು ಇತರರನ್ನು ಟೀಕೆ ಮಾಡುವುದಕ್ಕಾಗಿ ಅಲ್ಲ, ನಾವು ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ಈ ದಿವಸಗಳಲ್ಲಿ ಅನೇಕ ದುರ್ಬೋಧನೆಗಳು ಮಂಗಳೂರಿನಲ್ಲೇ ಹುಟ್ಟಿಕೊಂಡಿದೆ. ಅನೇಕ ವಿಶ್ವಾಸಿಗಳಿಗೆ ಗೊತ್ತೇ ಇಲ್ಲ, ದುರ್ಬೋಧನೆ ಎಂಬಂಥ ತಿಳುವಳಿಕೆ ಇಲ್ಲದೆ ಅನೇಕ ನೂತನ ಕ್ರೈಸ್ತರು ಇಂಥ ದುರ್ಬೋಧನೆಗಳನ್ನು ಹಿಂಬಾಲಿಸ್ತಾರೆ. ಯಾಕಂದರೆ ಸತ್ಯವೇದ ಹೇಳುವಂಥದ್ದು ಕೊನೆಯ ದಿವಸಗಳಲ್ಲಿ ಅನೇಕರು ತಮಗೆ ಇಷ್ಟವುಳ್ಳಂಥ ಬೋಧಕರನ್ನು ಇಟ್ಟುಕೊಳ್ತಾರೆ. ಅವರು ಎಂಥ ಬೋಧಕರು? ತಮ್ಮ ಕಿವಿಗೆ ರಂಗುರಂಗಾಗಿ ಕೇಳಿಸುವಂಥ ವಾಕ್ಯ ಪ್ರಸಂಗ ಮಾಡುವವರು. ದೇ ಹ್ಯಾವ್ ದ ಟೀಚಿಂಗ್ ವಿಚ್ ಟಿಕಲ್ಸ್ ದೇರ್ ಇಯರ್ಸ್. ಬೈಬಲಲ್ಲಿ ಉಂಟು. ಅಂತ್ಯಕಾಲದಲ್ಲಿ ಇಂಥ ಒಂದು ಸೂಚನೆ ನಡೀತದೆ. ಮಾತ್ರ ಅಲ್ಲದೆ ಇಂಥ ಬೋಧನೆಗಳಿಗೆ ದೇವರ ಮಕ್ಕಳಂತೆ ಹೇಳುವವರೇ ಒಳಗಾಗ್ತಾರಂತೆ.
ಅಯ್ಯಯ್ಯೋ ಒಳ್ಳೆ ವಾಕ್ಯ ಉಂಟ್ರಿ, ಒಳ್ಳೆ ಪವರ್ ಉಂಟಂತ ಹೇಳುವವರಿದ್ದಾರೆ. ನಾನು ತುಂಬ ಜನ ಹೇಳೋದನ್ನು ಕೇಳಿದ್ದೇನೆ, ಅದು ಪವರ್ ಉಂಟಂತ ಹೇಳ್ತಾರೆ. ಅದು ಎಂಥ ಪವರ್ ಅಂತ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ಹರ್ಡ್ ಮೆನಿ ಪೀಪಲ್ ಟಾಕಿಂಗ್, ಅವರಿಗೆ ಪವರ್ ಉಂಟು. ಏನು ಪವರು? ವಿ ಹ್ಯಾವ್ ದ ಪವರ್ ಆಫ್ ದ ವರ್ಡ್ ಆಫ್ ಗಾಡ್. ಇಟ್ ಈಸ್ ಅ ಪವರ್ಫುಲ್. ದೇವರ ವಾಕ್ಯವು ಅದು ಬಲವುಳ್ಳದ್ದು, ಕಾರ್ಯ ಸಾಧಕವಾದದ್ದು. ನಂಬರ್ 1. ನಂಬರ್ 2, ದ ಸ್ಪಿರಿಟ್ ಆಫ್ ಗಾಡ್ ಈಸ್ ದ ಪವರ್ಫುಲ್ ಸ್ಪಿರಿಟ್. ನನ್ನ ಪ್ರಿಯರೇ, ದೇವರ ವಾಕ್ಯ, ದೇವರ ಆತ್ಮನ ಹೊರತು ಬೇರೆ ಯಾವ ವ್ಯಕ್ತಿಯು ತನ್ನ ಚಾಣಕ್ಯತನದಿಂದ, ತನ್ನ ಮಾತಿನ ಬಲದಿಂದ ತನ್ನ ಪವರನ್ನು ತೋರಿಸುವುದಾದರೆ ಅದಕ್ಕಿಂತ ಮೋಸ ಹೋಗುವಂಥ ವಿಚಾರ ಬೇರೆ ಯಾವುದಿಲ್ಲ. ನನ್ನ ಪ್ರಿಯರ ವಾಕ್ಯಕ್ಕೆ ಬರೋಣ. Why do you think that the Lord God through the blessed Holy Spirit gives the Holy Spirit? ಯಾಕೆ ಆತ್ಮನನ್ನು ಕೊಟ್ಟಿದ್ದಾನೆ? And why the Holy Spirit gives the gifts of the Holy Spirit? ಯಾಕೆ? ಒಂದು ವಚನ ನಿಮ್ಮ ಗಮನಕ್ಕೆ ತರ್ತೇನೆ ನಾನು. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 11ನೇ ವಚನ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 11ನೇ ವಚನ. ನನ್ನ ಇತರ ಕಾರ್ಯಕ್ರಮಗಳಲ್ಲಿ, ಅಂದರೆ ಪ್ರಕಟಣೆ ಗ್ರಂಥದ ವಿವರಣೆ ನಾನು ಮಾಡ್ತಾ ಇರುವಾಗ ಈ ವಚನ ಮತ್ತು ಇದರ ವಿವರಣೆ ಈಗಾಗಲೇ ನಾನು ಕೊಟ್ಟಿದ್ದೇನೆ. ಈಗ ಈ ಕಾರ್ಯಕ್ರಮದ ಮೂಲಕ ಇನ್ನೊಂದು ಸಾರಿ ನಿಮ್ಮ ನೆನಪಿಗೆ ನಾನು ತರ್ತಾ ಇದ್ದೇನೆ ಅಷ್ಟೇ. ನನ್ನ ಕಾರ್ಯಕ್ರಮಗಳನ್ನು ಪ್ರತ್ಯೇಕವಾಗಿ ಮಂಗಳವಾರ ದಿವಸ ನಾವು ಕೇಳತಕ್ಕಂಥ ಕಾರ್ಯಕ್ರಮ ಪ್ರಕಟಣೆ ಅಧ್ಯಯನ, ಇದರಲ್ಲಿ ನಾನು ವಿವರಣೆ ಕೊಟ್ಟಿದ್ದೇನೆ. ಈಗ ಇನ್ನೊಂದು ಸಾರಿ ಅದನ್ನು ನಾನು ನೋಡ್ತೇನೆ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 11ನೇ ವಚನ ಏನುಂಟಲ್ಲಿ? ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವನ್ನು ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ನನ್ನ ಪ್ರಿಯರೇ, ಒಂದು ವಿಷಯ, ನಾವಿಲ್ಲಿ ಪರಲೋಕದಲ್ಲಿರುವಂಥ ದೇವರ ಸಾನ್ನಿಧ್ಯದ ಒಂದು ವರ್ಣನೆ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಪರಲೋಕದಲ್ಲಿರುವಂಥ ಆ ದೇವರಿಂದ ಬಿಡುಗಡೆ ಹೊಂದಿದಂಥ ಆ ಜನರು, 24 ಮಂದಿ ಹಿರಿಯರು ಈ ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕ್ತಾರಂತೆ. ಇವತ್ತಿನ ದಿವಸದಲ್ಲಿ ಅನೇಕ ಜನರು ಕಿರೀಟ ತಮ್ಮ ತಲೆ ಮೇಲೆ ಹೊತ್ತುಕೊಂಡು ಅದರಲ್ಲಿ ಬಹಳ ಗಂಭೀರವಾಗಿ ಗೌರವ ಪಟ್ಟುಕೊಳ್ತಾರೆ. There are people who want to be honored. ನನ್ನ ಪ್ರಿಯರೇ, ಒಂದು ವೇಳೆ ಜನರು ಅನೇಕ ಸಾರಿ ನಮ್ಮ ಈ ಲೋಕದ ಕಾರ್ಯಗಳಿಗಾಗಿ ನಮ್ಮನ್ನು ಗೌರವಿಸುವುದುಂಟು. ಅದನ್ನು ತಪ್ಪೆಂಬುದಾಗಿ ನಾನು ಹೇಳ್ತಾ ಇಲ್ಲ. ವಿ ಆನರ್ ದ ಪೀಪಲ್, ವಿ ರೆಕಗ್ನೈಸ್ ದ ಸರ್ವಿಸಸ್ ಆಫ್ ದ ಪೀಪಲ್. ಅನೇಕ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಜನರು ಸಮಾಜಕ್ಕೆ, ಅವರ ಸಭೆಗಳಲ್ಲಿ ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ಅವರು ಮಾಡಿದಂಥ ಒಳ್ಳೆಯ ಕಾರ್ಯಗಳಿಗಾಗಿ ಅವರಿಗೊಂದು ಪೇಟ, ಒಂದು ಕಿರೀಟ ಕೊಟ್ಟು ಅವರನ್ನು ಗೌರವಿಸುವುದುಂಟು. ನಾನು ಅದನ್ನು ತಪ್ಪೆಂಬುದಾಗಿ ಹೇಳ್ತಾ ಇಲ್ಲ. ಆದರೆ ಪರಲೋಕದಲ್ಲಿರುವಂಥ ವ್ಯತ್ಯಾಸವನ್ನು ನೋಡ್ರಿ. ಈಗ ಈ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಂತವನ ಪಾದಕ್ಕೆ ಬಿದ್ದು ಆರಾಧನೆ ಸಲ್ಲಿಸಿದ್ರಂತೆ. ಈ ಆರಾಧನೆ ಸಲ್ಲಿಸುವಾಗ ಹೇಗೆ ಸಲ್ಲಿಸಿದ್ರಂತೆ? ತಮ್ಮ ಕಿರೀಟಗಳನ್ನು ಯೇಸುವಿನ ದೇವರ ಪಾದ ಸನ್ನಿಧಾನಕ್ಕೆ ತಂದು ಅಡ್ಡ ಇಟ್ಟರಂತೆ. ನನ್ನ ಪ್ರಿಯರೇ, ಎಂಥ ಒಂದು ಗೌರವವುಳ್ಳಂಥ ಒಂದು ಆರಾಧನೆ. ಅಂದರೆ ಪರಲೋಕದ ದೇವರ ಎದುರಿನಲ್ಲಿ ನಾನು ಕಿರೀಟ ಇಟ್ಟುಕೊಳ್ಳಿಕ್ಕೆ ನಾನು ಯೋಗ್ಯನಲ್ಲ. I am not worthy to take a crown. On the contrary, whatever the crowns that I have received, ಈ ಲೋಕದಲ್ಲಿ ನಾನು ಮಾಡಿದ ಒಳ್ಳೆಯ ಕೆಲಸಗಳಿಗಾಗಿ ಅನೇಕರು ನನಗೆ ಕಿರೀಟ ಕೊಟ್ಟಿರ್ಬೋದು, ಒಳ್ಳೆಯದು. ನಾನು ಅದನ್ನು ತಿರಸ್ಕಾರ ಮಾಡುವುದಿಲ್ಲ, ನಾನು ಅದರ ಕುರಿತು ಕ್ಷುಲ್ಲಕವಾಗಿ ಮಾತನಾಡುವುದಿಲ್ಲ.
Over a period of time, if you have done some good work, and if the people of the world have acknowledged it and crowned you, thank God for that. But may I tell you one thing? When you go to heaven, ನಾವು ಪರಲೋಕಕ್ಕೆ ಹೋದಾಗ ಅಲ್ಲಿ ನಮ್ಮ ಕಿರೀಟ ಇಟ್ಟುಕೊಂಡು ಕೂತ್ಕೊಳ್ಳೋದಿಲ್ಲಂತೆ. ಎಂಥ ವ್ಯತ್ಯಾಸ ಇದೆ. ನಮಗೆ ಕೊಡಲ್ಪಟ್ಟ ಕಿರೀಟಗಳನ್ನು ದೇವರ ಸನ್ನಿಧಾನದಲ್ಲಿ ನಾವು ಹಾಕಿ ನಾವು ಆತನನ್ನು ಆರಾಧಿಸುವೆವು. ಏನಂತ ಆರಾಧಿಸ್ತೇವಂತೆ ನೋಡ್ರಿ, ದೇವರು ನಮಗೆ ಕೊಟ್ಟ ಕಿರೀಟಗಳು, ವರಗಳು ಯಾವುದು ಬೇಕಾದ್ರೆ ಆಗಿರ್ಬೋದು. ದೇರ್ ಮೇ ಬಿ ಎನಿ ಗಿಫ್ಟ್, ಯಾವುದೇ ಗಿಫ್ಟ್ಗಳಾಗಿರ್ಬೋದು. ನಾನಾ ಗಿಫ್ಟಿನ ಮೂಲಕವಾಗಿ ಅನೇಕ ಕಾರ್ಯಗಳಾಗಿರ್ಬೋದು. ಒಂದು ವೇಳೆ ನನಗೆ ರೋಗವಾಸಿ ಮಾಡುವಂಥ ವರಗಳಿದ್ದರೆ ಅನೇಕ ಜನರಿಗೆ ರೋಗವಾಸಿ ಆಗಿರ್ಬೋದು. ಒಂದು ವೇಳೆ ನಾನು ವಾಕ್ಯ ಪ್ರಸಂಗ ಮಾಡುವುದರ ಮೂಲಕವಾಗಿ ಅನೇಕರ ವಾಕ್ಯವನ್ನು ಕೇಳಿ ಕರ್ತನ ಬಳಿಗೆ ತಿರುಗಿಕೊಂಡಿರಬಹುದು. ಅದರ ಕಿರೀಟವನ್ನು ನಾನೀಗ ನನ್ನ ತಲೆ ಮೇಲೆ ಹೊತ್ತುಕೊಳ್ಳೋದಿಲ್ಲ. ನಾನು ಆ ಕಿರೀಟವನ್ನು ಏನು ಮಾಡ್ತೇನೆ? ದೇವರ ಪಾದಪೀಠಕ್ಕೆ ನಾನು ಹಾಕುತ್ತೇನೆ. ನನ್ನ ಪ್ರಿಯರು, ಇದರಿಂದ ಒಂದು ಪಾಠ ಕಲೀಲಿಕ್ಕಿದ್ದೆ. ಏನದು? ವೆನ್ ಗಾಡ್ ಗಿವ್ಸ್ ಮೀ ಎ ಗಿಫ್ಟ್, ದೇವರು ನನಗೆ ಒಂದು ವರವನ್ನು ಕೊಟ್ಟಾಗ, ದ ಅಲ್ಟಿಮೇಟ್ ಪರ್ಪಸ್ ಆಫ್ ದ ಗಿಫ್ಟ್ ಈಸ್ ನಂಬರ್ 1 ಟು ಗ್ಲೋರಿಫೈ ಗಾಡ್ ದ ಫಾದರ್. ಪರಲೋಕದ ತಂದೆಯಾದಂಥ ದೇವರನ್ನು ಗೌರವಿಸುವುದಕ್ಕೆ, ಆತನನ್ನು ಮಹಿಮೆ ಪಡಿಸುವುದಕ್ಕೆ. ನನ್ನ ಪ್ರಿಯರೇ, ದೇವರು ನನಗೆ ಕೊಟ್ಟಂಥ ಗಿಫ್ಟ್ ಯಾವುದೇ ಆಗ್ಬೋದು. ವಾಕ್ಯ ಪ್ರಸಂಗ ಮಾಡ್ಬೋದು, ಅದ್ಭುತ ಮಾಡ್ಬೋದು, ಹೀಲಿಂಗ್ ಮಾಡ್ಬೋದು, ಅಥವಾ ಸಂಗೀತ ಹಾಡ್ಬೋದು, ಯಾವುದು ಕೂಡ ಆಗಲಿ. ಅದರ ಮೂಲಕವಾಗಿ ದ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಪರ್ಪಸ್ ಈಸ್ ಟು ಗ್ಲೋರಿಫೈ ಗಾಡ್ ದ ಫಾದರ್. ನನ್ನ ಪ್ರಿಯರೇ, ಅವರು ಏನು ಮಾಡಿದರಂತೆ? ಪರಲೋಕದಲ್ಲಿರುವಂತಹ ಆ ಹಿರಿಯರು ಈಗ ತಮ್ಮ ಕಿರೀಟಗಳನ್ನು ದೇವರ ಪಾದದ ಮುಂದೆ ಇಟ್ಟು ಅವ್ರೇನು ಹೇಳ್ತಾರೆ? Thou art worthy. ಯೋಗ್ಯನ್ ಯಾರಪ್ಪ? ನಾನು ಯೋಗ್ಯನಲ್ಲ. ನನಗೇನೋ ಕಿರೀಟ ಕೊಟ್ಟರು, ನಾನು ಮಾಡಿದ ಕೆಲಸಕ್ಕೆ ಅದಕ್ಕೆ ಇದಕ್ಕೆಲ್ಲ ಕಿರೀಟ ಕೊಟ್ಟರು, ನನಗೆಲ್ಲ ಸನ್ಮಾನ ಮಾಡಿದರು. ಆದರೆ ಸ್ವಾಮಿ, ಆ ಸನ್ಮಾನಕ್ಕೆ ನಾನು ಯೋಗ್ಯನಲ್ಲ. ಆ ಸನ್ಮಾನದ ಕಿರೀಟವನ್ನು ಹೊಂದಿಕೊಂಡು ನನ್ನ ತಲೆ ಮೇಲೆ ಇಟ್ಟುಕೊಂಡು ಪರಲೋಕದಲ್ಲಿ ಕೂತ್ಕೊಳ್ಳಿಕ್ಕೆ ನಾನು ಯೋಗ್ಯನಲ್ಲ ದೇವರೇ. Thou art worthy. Thou art worthy, O Lord, to receive glory and honor and power, for thou hast created all things. ನೀನು ನಿನ್ನನ್ನು ಎಲ್ಲವನ್ನು ಸೃಷ್ಟಿ ಮಾಡಿದ್ದಿ. And why you have created? Why you have created? ಯಾಕೆ ನೀನು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಿ? For thy pleasure. For thy pleasure. ನಾವು ಅದನ್ನು ನೋಡ್ತಾ ಇದ್ದೇವೆ. ಎಲ್ಲವನ್ನು ನೀನು ಸೃಷ್ಟಿಸಿದ್ದಿ. ಯಾಕೆ ಸೃಷ್ಟಿಸಿದ್ದಿ? ಸಮಸ್ತವನ್ನು ನೀನು ನಿನಗಾಗಿ ಸೃಷ್ಟಿಸಿದ್ದಿ. Thou hast created all things, and for thy pleasure they are and were created. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು. ಅಬ್ಬಬ್ಬ! ಯಾಕೆ ದೇವರು ನನಗೆ ವರ ಕೊಟ್ಟದ್ರಿ? Why God has given the talents, abilities, gifts for self-exaltation? ಕಿರೀಟ ಇಟ್ಟುಕೊಂಡು ಲೋಕ ಇಡೀ ತಿರುಗಾಡ್ಲಿಕ್ಕ, ನನಗೆ ನೋಡಿ ಇಷ್ಟು ವರ ಉಂಟಂತೆಲ್ಲ ಪ್ರಿಂಟ್ ಮಾಡಿಕೊಂಡು ನನ್ನ ಫೋಟೋಗ್ರಾಫ್ ಎಲ್ಲ ಹಾಕಿಕೊಂಡು ನಾನು ಪ್ರಸಿದ್ಧನಾಗ್ಲಿಕ್ಕ? ನೋ 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 ನೋ, 1000 times ನೋ. ದೇವರು ನನಗೆ ಕೊಟ್ಟಂತ ಎಲ್ಲ ವರಗಳನ್ನು ಆತನ ಘನಕ್ಕೆ ಮಾನಕ್ಕೆ ಯೋಗ್ಯವಾಗಿ ಆರಾಧನೆಯನ್ನು ಸಲ್ಲಿಸಲಿಕ್ಕಾಗಿ. ದಟ್ ಈಸ್ ದ ಫಸ್ಟ್ ಪರ್ಪಸ್. ಸೆಕೆಂಡ್ ಪರ್ಪಸ್, ದೇವರು ಇನ್ನೊಂದು ಉದ್ದೇಶ ನಮಗೆ ಇಟ್ಟಿದ್ದಾನೆ. ನಾವು ಇನ್ನೊಂದು ಸಾರಿ
ನಾವು ಅದೇ ಎಫೆಸದವರಿಗೆ ಬರೆದ ಪತ್ರಕ್ಕೆ ನಾವು ಬರಬೇಕು. ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 13ನೇ ವಚನದಲ್ಲಿ 2ನೇ ಉದ್ದೇಶವನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಏನದು? ವಾಟ್ ಈಸ್ ದ್ಯಾಟ್ ಪರ್ಪಸ್? ಏನುಂಟಲ್ಲಿ? ನಾವು 12ನೇ ವಚನ 13ನೇ ವಚನಕ್ಕೆ ನಾವು ಬರುವಾಗ ನಾವು ಕನ್ನಡದಲ್ಲಿ ಅಲ್ಲಿ 12 ಮತ್ತು 13 ಸ್ವಲ್ಪ ಹಿಂದೆ ಮುಂದೆ ಉಂಟಲ್ಲಿ. 11 ಆದ ನಂತರ 13 ಬರ್ದಿದೆ, 13 ಆದ ನಂತರ 12 ಅಂತ ಉಂಟು. ಯಾಕೆಂದರೆ ಅದರ ಮೂಲ ಭಾಷೆಗೆ ಅನುಗುಣವಾಗಿ ಆ ಭಾಷಾಂತರ ಆಗಿಯದು, ತಪ್ಪು ಪ್ರಿಂಟ್ ಆದದ್ದಲ್ಲ. ಮೂಲ ಭಾಷೆಯ ವಿವರಣೆಗಳಿಗೆ ಅನುಸಾರವಾಗಿ ಕನ್ನಡ ಭಾಷೆಯಲ್ಲಿ ಅಚ್ಚಾಗಿಯದೆ ಮತ್ತು ಸರಿಯಾಗಿ ಉಂಟು. ಈಗ 13ನೇ ವಚನ ಓದೋಣ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಯಾಕಪ್ಪ ದೇವರು ಇಷ್ಟೆಲ್ಲ ವರ ಕೊಟ್ಟದ್ದು? ದೊಡ್ಡ ಕಿರೀಟ ಇಟ್ಕೊಂಡು ಲೋಕದಲ್ಲಿ ತಿರುಗಾಡ್ಲಿಕ್ಕ? ನನಗೆ ನೋಡಿ ಎಂಥ ವರ ಉಂಟು. ಐ ಆಮ್ ಎ ಗ್ರೇಟ್ ಹೀಲರ್, ಐ ಆಮ್ ಎ ಗ್ರೇಟ್ ಪರ್ಫಾರ್ಮರ್, ಐ ಆಮ್ ಎ ಗ್ರೇಟ್ ಮ್ಯೂಸಿಷಿಯನ್, ಐ ಆಮ್ ಎ ವೆಲ್ ನೋನ್ ಇಂಟರ್ನ್ಯಾಷನಲಿ ನೋನ್ ಸಿಂಗರ್. ನೋಡ್ರಿ, ನನ್ನ ಸಿಡಿಗಳನ್ನು ಮಾರಾಟ ಮಾಡ್ತೇನೆ. 50 ರೂಪಾಯಿ ಸಿಡಿ 150ಕ್ಕೆ ಮಾರಾಟ ಆಗ್ತದೆ. ಐ ಹ್ಯಾವ್ ಬಿಕಮ್ ವೆರಿ ಫೇಮಸ್. ಇದನ್ನು ಯಾರು ಪುನಃ ಉಪಯೋಗಿಸಬಾರ್ದು. ಅದರ ದುಡ್ಡು ನನಗೆ ಬರಬೇಕು. ಕಾಪಿರೈಟ್ ಉಂಟು ಅದಕ್ಕೆ. ಇದೆಲ್ಲ ನಡೀತಾ ಇರುವಂಥದ್ದು ಈ ದಿವಸ. ನನ್ನ ಪ್ರಿಯರೇ, ಇದು ಯಾವುದು ತಪ್ಪಂತ ನಾನು ಹೇಳುವುದಿಲ್ಲ. ಆದರೆ ಅನೇಕ ಸರಿ ದ ಬಿಹೈಂಡ್ ಎಜೆಂಡಾ, ಅದರ ಹಿಂದುಗಡೆ ಇರುವಂಥ ಗುಟ್ಟಿನ ಒಂದು ಗುಟ್ಟುಂಟು. ಏನದು? ಇದರ ಮೂಲಕ ಲಾಭ ನನಗೆ ಬರಬೇಕು, ಹಣ ನನಗೆ ಬರಬೇಕು, ಸ್ಥಾನಮಾನ ನನಗೆ ಬರಬೇಕು. ನನ್ನ ಪ್ರಿಯರೇ, ಈಸ್ ಇಟ್ ದ ಪರ್ಪಸ್ ಆಫ್ ಗಾಡ್ ಥ್ರೂ ದ ಹೋಲಿ ಸ್ಪಿರಿಟ್ ಗಿವಿಂಗ್ ದ ಗಿಫ್ಟ್ ಟು ದ ಪೀಪಲ್? ದೇವರು ತನ್ನ ಜನರಿಗೆ ಪವಿತ್ರಾತ್ಮನ ಆ ವರವನ್ನು, ಆ ಒಂದು ಗಿಫ್ಟನ್ನು ಕೊಡುವಂಥ ಉದ್ದೇಶ ಅದುವೋ? ಖಂಡಿತವಾಗಿಯೂ ಅಲ್ಲ. ದೆನ್ why the Spirit of God gives that gift? Why the Spirit of God has given the gifts of the Holy Spirit? ದೇವರ ಪವಿತ್ರಾತ್ಮನ ವರವನ್ನು ಕೊಟ್ಟಂತಾದ್ರ ಉದ್ದೇಶ ಯಾವುದ್ರೀ? ಯಾವುದೋ? ನಂಬರ್ ಒನ್ ಟು ಗ್ಲೋರಿಫೈ ದ ಫಾದರ್. ಆಗ್ಲೇ ನಾನು ನೋಡಿ ಆಯಿತು. ನಂಬರ್ 2 ಟು ಎಡಿಫೈ ದ ಚರ್ಚ್. ಒಂದು ಸಭೆಯ ಅಭಿವೃದ್ಧಿಗಾಗಿ. ಸಭೆ ಯಾರ್ದು? ಸಭೆ ಯಾರ್ದು? ನಿಂದಲ್ಲ, ನಂದಲ್ಲ. ಯಾರು ಕೂಡ ಸಭೆ ನನ್ನದು ನಿನ್ನದಂತ ಹೇಳಲಿಕ್ಕೆ ಆಗುವುದಿಲ್ಲ. ಈ ದಿವಸದಲ್ಲಿ ಅನೇಕರು ಸಭೆಯ ಅಭಿವೃದ್ಧಿ ಮಾಡುವ ಬದಲು ತಮ್ಮ ಸಂಸ್ಥೆ ಅಭಿವೃದ್ಧಿ ಮಾಡಿಕೊಳ್ತಾ ಇದ್ದಾರೆ. ದೇರ್ ಆರ್ ಮೆನಿ ಪೀಪಲ್, ಇನ್ಸ್ಟೆಡ್ ಆಫ್ ವರ್ಕಿಂಗ್ ಫಾರ್ ದ ಚರ್ಚ್, ದೇ ಆರ್ ವರ್ಕಿಂಗ್ ಫಾರ್ ಎ ಡಿನಾಮಿನೇಷನ್, or for their own organization, or for their own selfish purpose or agenda. ಆದ್ದರಿಂದ ಅವರು ಪ್ರತ್ಯೇಕವಾಗಿ ತಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ. ತಮ್ಮದಿಂಥ ಒಂದು ಆರ್ಗನೈಸೇಷನ್, ತಮ್ಮದಿಂಥ ಒಂದು ಡಿನಾಮಿನೇಷನ್, ತಮ್ಮದಿಂಥ ಒಂದು ಸಂಸ್ಥೆ. ಅಲ್ರಿ, ಬೈಬಲಲ್ಲಿ ಯಾವ ಸಂಸ್ಥೆಯ ವಿಷಯ ಬರ್ದಿದೆ ಹೇಳ್ರಿ? Bible never talks about any denomination or any organization. ಯಾವುದೇ ಒಂದು ಸಂಸ್ಥೆ ಕುರಿತಾಗಿ ಬರ್ದಿಲ್ಲ. We thank God for many denominations, many organizations. But if any denomination or any church, any organization will not ultimately be a blessing to the local church of God, then it is wrong. You are serving your own selfish purpose. ಈ ದಿವಸದಲ್ಲಿ ಅನೇಕ ಸಾರಿ ನಡೆಯುವಂಥ ಬಹಳ ದುಃಖಕರವಾದ ಸಂಗತಿ, ಸಭೆಯ ಒಳಿತಿಗಾಗಿ
ಸಂಸ್ಥೆಗಳು ಕೆಲಸ ಮಾಡುವ ಬದಲು ಸಭೆಯ ಹಣವನ್ನು ಕಿತ್ತುಕೊಂಡು ಸಭೆಯಲ್ಲಿರುವಂಥ ಜನರು ಹೋಗಿ ಸಂಸ್ಥೆಗೆ ಸೇರಿಕೊಂಡು ಸಂಸ್ಥೆಯನ್ನು ದೊಡ್ಡದು ಮಾಡುವಂಥ ಕೆಲಸ ಹುನ್ನಾರಗಳು ನಡೀತಾ ಉಂಟು. ದಿಸ್ ಈಸ್ ಅಗೇನ್ಸ್ಟ್ ದ ಬೈಬಲ್. ದೇವರ ವಾಕ್ಯಕ್ಕೆ ವಿರುದ್ಧ. ಅದು ಯಾವ ಸಂಸ್ಥೆ ಬೇಕಾರಾಗಲಿ. whoever may be that great man that you talk about, ಕ್ರೈಸ್ತ ಸಭೆಗೆ ದೇವರು ಕೊಟ್ಟಂಥ ತಲಾಂತುಗಳು. ನಾನು ನನಗೆ ಓದ್ತೇನೆ. ಯಾಕ್ರಿ ನಿಮಗೆ ತಲಾಂತು ಕೊಟ್ಟದ್ದು? ಅದ್ಭುತ ಮಾಡುವಂಥ ಶಕ್ತಿ, ರೋಗವಾಸಿ ಮಾಡುವಂಥ ವರ, ಇನ್ನು ವಾಕ್ಯ ಬೋಧಿಸುವಂಥ ವರ, ಇದೆಲ್ಲದರ ಮೂಲಕವಾಗಿ ಏನಾಗಬೇಕಂತೆ, ಏನಂತ ಉಂಟು? ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಬೇಕು. ಐಕ್ಯತೆ. ನಮ್ಮ ಟ್ಯಾಲೆಂಟ್ ಮೂಲಕ, ನಮ್ಮ ವರಗಳ ಮೂಲಕ ಐಕ್ಯತೆ ಇರಬೇಕು. ಈ ದಿವಸದಲ್ಲಿ ನಮ್ಮ ಈ ಕಾರ್ಯಕ್ರಮಗಳನ್ನು ಕರ್ನಾಟಕ ಮಿಷನ್ಸ್ ನೆಟ್ವರ್ಕ್ ಐಕ್ಯತೆಯಿಂದ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಗುಂಪಾಗಿ ಮಾಡ್ತಾ ಇಲ್ಲ, ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಆಗಿ ಮಾಡ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ಅದನ್ನು ಮಾಡುವುದಿಲ್ಲ. ವಿ ಆಲ್ ವರ್ಕ್ ಟುಗೆದರ್ ವಿತ್ ದ ಸ್ಪಿರಿಟ್ ಆಫ್ ಒನ್ನೆಸ್. ಒಮ್ಮನಸ್ಸು, ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ. ಅಂದರೆ ನಮ್ಮ ಉದ್ದೇಶ ಏನು? ಜನರು ಆತ್ಮೀಕವಾದಂಥ ಆ ಒಂದು ಪ್ರಾವೀಣ್ಯತೆಗೆ ಮತ್ತು ಪ್ರಮಾಣಕ್ಕೆ ಮುಟ್ಟುವಬೇಕು. ದೇ ಮಸ್ಟ್ ಬಿಕಮ್ ಸ್ಪಿರಿಚುವಲಿ ಮೆಚ್ಯೂರ್. ಯಾಕೆ ಈ ದಿವಸದಲ್ಲಿ ನಾವು ಸಮಯ ತಕ್ಕೊಂಡು ಇಷ್ಟು ಖರ್ಚು ಮಾಡಿ, ವಿ ಆರ್ ಸ್ಪೆಂಡಿಂಗ್ ಥೌಸಂಡ್ಸ್ ಆಫ್ ರುಪೀಸ್ ಫಾರ್ ದಿಸ್ ಟೆಲಿಕಾಸ್ಟ್. ಇದು ಯಾರು ಧರ್ಮಕ್ಕೆ ನಡೀತಾ ಇಲ್ಲ, ಅಥವಾ ಯಾರು ಧರ್ಮಕ್ಕೆ ಇದನ್ನು ಟೆಲಿಕಾಸ್ಟ್ ಮಾಡ್ತಾ ಇಲ್ಲ. ವಿ ಆರ್ ಸ್ಪೆಂಡಿಂಗ್ ಮನಿ. ಈಸ್ ದರ್ ಎನಿವನ್ ಬಾದರ್ಡ್ ಅಬೌಟ್ ಇಟ್? How many people are bothered to send even a gift for these programs? No. ಕಳೆದಂತ ಅನೇಕ ವರ್ಷಗಳಿಂದ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. How many people are bothered to support us? We have never asked for the support. Very few people, they are supporting us. ನನ್ನ ಪ್ರಿಯರು, ಈ ದಿವಸದಲ್ಲಿ ಬಹಳ ದುಃಖದ ಒಂದು ಸಂಗತಿ ಏನಂತ ಹೇಳಿದ್ರೆ, there are many people who are earning money from the church, and through their ministry the church is not earning. On the contrary, the organizations are stealing the money from the church. ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಚರ್ಚಿನಲ್ಲಿರುವಂಥವರು ಆರ್ಗನೈಸೇಷನ್ಗೆ ದುಡ್ಡು ಕೊಡ್ತಾರೆ, ಆದರೆ ಸಭೆಯಲ್ಲಿ ಕೆಲಸ ಮಾಡುವವರಿಗೆ ದುಡ್ಡಿಲ್ಲ. ಇಟ್ಸ್ ಅ ವೆರಿ ಸ್ಯಾಡ್ ಎಪಿಸೋಡ್. ಇಟ್ಸ್ ಅ ವೆರಿ ಸ್ಯಾಡ್ ಎಪಿಸೋಡ್. ದೇವರ ವಾಕ್ಯ ಏನು ಹೇಳ್ತಾ ಉಂಟು? ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ, ಸಭೆಯ ಸೇವೆಗೋಸ್ಕರ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರ. ಯಾವ್ದು ಅಭಿವೃದ್ಧಿ ಆಗ್ಬೇಕ್ರೆ? ಯಾವ್ದು ಅಭಿವೃದ್ಧಿ ಆಗಬೇಕು? ನನ್ನ ಆರ್ಗನೈಸೇಷನ್ ಫ್ಯಾಟ್ 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 ಫ್ಯಾಟ್. ಈಗ ನಮ್ಮ ಆರ್ಗನೈಸೇಷನ್ ಉಂಟಲ್ಲ, ಕೋಟಿಗಟ್ಟಲೆ ಉಂಟು. ನಮ್ಮ ಆರ್ಗನೈಸೇಷನು ಕೋಟಿಗಟ್ಟಲೆ ದೊಡ್ಡದುಂಟು. ಹೌದಾ? ಆರ್ಗನೈಸೇಷನ್ ಕೋಟಿಗಟ್ಟಲೆ ವ್ಯವಹಾರದ ಆರ್ಗನೈಸೇಷನ್ ಆಗೋಯ್ತಾ? ಸಭೆಗೆ ಎಷ್ಟು ಬಂತು? ಕ್ರಿಸ್ತನ ರಾಜ್ಯಕ್ಕೆ ಎಷ್ಟು ಬಂತು? ಎಷ್ಟೋ ಆತ್ಮಗಳು ಕೊರತೆಯಲ್ಲಿದ್ದಾರೆ, ಅನೇಕ ಬಡವರಿದ್ದಾರೆ, ಕೆಲಸವಿಲ್ಲದಿರುವವರಿದ್ದಾರೆ. ಅವರ ಸಹಾಯಕ್ಕೋಸ್ಕರವಾಗಿ ನಾವೇನು ಮಾಡಿದ್ದೇವೆ? ನಾವು ವಾಟ್ ಇಸ್ ಇಟ್ ದಟ್ ಯು ಹ್ಯಾವ್ ಡನ್, ಐ ಹ್ಯಾವ್ ಡನ್? ಇತರರ ಅಭಿವೃದ್ಧಿಗೋಸ್ಕರ, ಕ್ರಿಸ್ತನ ದೇಹ ಅಭಿವೃದ್ಧಿಯಾಗುವುದಕ್ಕೋಸ್ಕರ ಇದನ್ನು ಅನುಗ್ರಹಿಸಿದ. ನನ್ನ ಮಾತು ನಿಲ್ಲಿಸ್ತೇನೆ. ಎರಡು ಪ್ರಾಮುಖ್ಯವಾದ ವಿಷಯ. ವೈ ಗಾಡ್ ಹಸ್ ಗಿವನ್ ದ ಗಿಫ್ಟ್? ವೈ? ನಂಬರ್ 1, ಟು ಗ್ಲೋರಿಫೈ ಗಾಡ್ ದ ಫಾದರ್. ನಂಬರ್ 2, ಟು ಎಡಿಫೈ ದ ಚರ್ಚ್ ಆಫ್ ಗಾಡ್. ದೇವರ ಸಭೆ ಅದು ಬಲವಾಗಿ ನಿಲ್ಲಬೇಕು. ನನ್ನ ಪ್ರಿಯರೇ, ಈ ಆಕಾಂಕ್ಷೆಯಿಂದ, ಈ ಒಂದು ಉತ್ಸುಕತೆಯಿಂದ ನಾವೆಲ್ಲರೂ ಒಮ್ಮನಸ್ಸಾಗಿ ಸಭೆಯನ್ನು ಬಲಪಡಿಸುವ ಕಾರ್ಯದಲ್ಲಿ ನಾವು ಮುಂದುವರಿಯೋಣ. ದೇವರಾತ್ಮನು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ.
ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ವಾಕ್ಯದ ಸತ್ಯಗಳು ನಾವು ಅದನ್ನು ಕೇಳುವುದು ಮಾತ್ರ ಅಲ್ಲ, ಅದಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.